ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇದೀಗ ಟಾಟಾ IPLನ ಮಿನಿ ಆಕ್ಷನ್ ಮುಕ್ತಾಯಗೊಂಡಿದೆ. ಎಲ್ಲ ತಂಡಗಳು ತಮ್ಮ ತಮ್ಮ ತಂಡಕ್ಕೆ ಬೇಕಾದ ಸ್ಟಾರ್ ಆಟಗಾರರನ್ನು ಖರೀದಿ ಮಾಡಿವೆ ಅಂತಲೇ ಹೇಳ್ಬೋದು. ನಮ್ಮ RCB ತಂಡ ಕೂಡ ಈ ಬಾರಿ 6 ಜನ ಆಟಗಾರರನ್ನು ಖರೀದಿ ಮಾಡಿದೆ. 3 ಇಂಡಿಯನ್ ಪ್ಲೇಯರ್ಸ್ ಮತ್ತು 3 ಓವರ್ಸೀಸ್ ಪ್ಲೇಯರ್ಗಳನ್ನು ಖರೀದಿ ಮಾಡಿದೆ. ಇದೀಗ ನಮ್ಮ RCB ತಂಡ ಬಲಿಷ್ಠ ತಂಡ ಕಟ್ಟಿದೆ ಅಂತಲೇ ಹೇಳ್ಬೋದು. ನಮ್ಮ RCB ತಂಡ ಈ ಬಾರಿ ಕಪ್ ಗೆಲ್ಲಲೇಬೇಕಂತಂದರೆ ನಮ್ಮ RCB ತಂಡ ಬಲಿಷ್ಠ ಪ್ಲೇಯಿಂಗ್ 11ನಿಂದ ಬರಬೇಕು ಹೇಳ್ಬೋದು. ತಂಡಕ್ಕೆ 16 ವರ್ಷಗಳಿಂದ ಕೂಡ ಒಂದು ಕಪ್ ಗೆದ್ದಿಲ್ಲ, ಆದರೆ ಈ ಬಾರಿ ಗೆಲ್ಲಲೇಬೇಕು ಅಂತಲೇ ಹೇಳ್ಬೋದು. ನಮ್ಮ RCB ತಂಡ ಈ ಬಾರಿ ಗೆಲ್ಲೋದಕ್ಕೋಸ್ಕರ ಈ ರೀತಿ ಪ್ಲೇಯಿಂಗ್ 11ಅನ್ನು ಇಟ್ಕೊಂಡು ಬರಲೇಬೇಕಂತಲೇ ಹೇಳ್ಬೋದು. ಈ ರೀತಿ ಪ್ಲೇಯಿಂಗ್ 11 ಇದ್ದರೆ ನಮ್ಮ RCB ತಂಡ ಸ್ಟ್ರಾಂಗ್ ಇರುತ್ತೆ ಅಂತಲೇ ಹೇಳ್ಬೋದು. ಗಾಯ್ಸ್ ಅದು ಯಾವ ರೀತಿ ಪ್ಲೇಯಿಂಗ್ 11 ಇರಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಗಾಯ್ಸ್, ಅದಕ್ಕಿಂತ ಮುನ್ನ ನಮ್ಮ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತೀರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗಾಯ್ಸ್, ಈ ರೀತಿ ಬಲಿಷ್ಠ ಪ್ಲೇಯಿಂಗ್ 11ಅನ್ನು ಇಟ್ಕೊಬಂದರೆ ನಮ್ಮ RCB ತಂಡ ಈ ಬಾರಿ ಕಪ್ ಗೆಲ್ಲುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ನಮ್ಮ RCB ತಂಡದಲ್ಲಿ ಕಳೆದ ಸೀಸನ್ನಲ್ಲಿ ಬೌಲಿಂಗು ಮತ್ತು ಬ್ಯಾಟಿಂಗಲ್ಲಿ ತುಂಬ ವೈಫಲ್ಯ ಇತ್ತು ಅಂತಲೇ ಹೇಳ್ಬೋದು. ಇದೀಗ ನಮ್ಮ RCB ತಂಡ ಬ್ಯಾಟಿಂಗ್ನಲ್ಲಿ ತುಂಬ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಬೌಲಿಂಗಲ್ಲಿ ಇನ್ನೂ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಬೇಕಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮ RCB ತಂಡಕ್ಕೆ ಇನ್ನೊಬ್ಬ ಸ್ಟಾರ್ ಆಟಗಾರ ಬಂದಿದ್ದರೆ ಬೌಲಿಂಗಲ್ಲಿ ಇನ್ನೂ ಸ್ಟ್ರಾಂಗ್ ಇರ್ತಿತ್ತು ಅಂತಲೇ ಹೇಳ್ಬೋದು. ಆದರೆ ಈ ಬಾರಿ ನಮ್ಮ RCB ತಂಡದ ಕರೆಕ್ಟ್ ಪ್ಲೇಯಿಂಗ್ 11 ಹೇಗಿರಲಿದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಗಾಯ್ಸ್, ಈ ಬಾರಿ ಕೂಡ ಫ್ಯಾಪ್ ಮತ್ತು ವಿರಾಟ್ ಕೊಹ್ಲಿ ಅವರೇ ಓಪನಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇವರಿಬ್ಬರು ಓಪನಿಂಗ್ ಮಾಡಿದ್ರೆ ನಮ್ಮ RCB ತಂಡ ಪವರ್ ಪ್ಲೇನಲ್ಲಿ ಹೆಚ್ಚಾಗಿ ರನ್ಗಳನ್ನು ಕಲೆ ಹಾಕ್ಬೋದು ಅಂತಲೇ ಹೇಳ್ಬೋದು. ಕಳೆದ ಸೀಸನ್ನಂತೂ ಫ್ಯಾಪ್ ಮತ್ತು ವಿರಾಟ್ ಕೊಹ್ಲಿ ಅವರು ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅವರ ಆರಂಭಿಕ ಜೋಡಿಯಾಗಿ ಬಂದರೆ ನಮ್ಮ RCB ತಂಡ ಪವರ್ ಪ್ಲೇನಲ್ಲಿ ಹೆಚ್ಚಾಗಿ ರನ್ಗಳನ್ನು ಕಲೆ ಹಾಕಬಹುದು. ಇವರಿಬ್ಬರು ಓಪನಿಂಗ್ ಮಾಡಿದ್ರೆ ನಮ್ಮ RCB ತಂಡಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಗಾಯ್ಸ್, 3ನೇ ಕ್ರಮಾಂಕದಲ್ಲಿ ರಜತ್ ಪಟಿದಾರ್. ಕಳೆದ ಸೀಸನ್ನಲ್ಲಿ ರಜತ್ ಪಟಿದಾರ್ ಅವರು ಗಾಯದ ಸಮಸ್ಯೆಯಿಂದ ತಂಡದಿಂದ ಹೊರಗುಳಿದಿರು ಅಂತಲೇ ಹೇಳ್ಬೋದು. ಆದರೆ ಈ ಬಾರಿ ಗಾಯದ ಸಮಸ್ಯೆ ಎಲ್ಲ ಮುಕ್ತಾಯಗೊಂಡಿದೆ. ಇದೀಗ ತುಂಬ ಫಿಟ್ ಆಗಿದ್ದಾರೆ ನಮ್ಮ ರಜತ್ ಪಟಿದಾರ್ ಅವರು. ಈ ಬಾರಿ ನಮ್ಮ RCB ತಂಡಕ್ಕೆ ರಜತ್ ಪಟಿದಾರ್ ಅವರು ಬರ್ತಾ ಇದ್ದಾರೆ. 3ನೇ ಕ್ರಮಾಂಕದಲ್ಲಿ ಫಿಟ್ ಆಗಿರೋ ಆಟಗಾರ ಅಂತಂದರೆ ರಜತ್ ಪಟಿದಾರ್ ಅಂತಲೇ ಹೇಳ್ಬೋದು. 4ನೇ ಕ್ರಮಾಂಕದಲ್ಲಿ ನೋಡೋದಾದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್. ಗೊತ್ತಿರ್ಬೋದು ಗಾಯ್ಸ್, ಗ್ಲೆನ್ ಮ್ಯಾಕ್ಸ್ವೆಲ್ ಅಂತೂ ಸೂಪರ್ ಆದ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ಈ ಬಾರಿ ನಡೆದ ವರ್ಲ್ಡ್ ಕಪ್ಪಲ್ಲಿ ಯಾವ ರೀತಿ ಆಡಿದ್ರು ಅಂತಲೇ ನೋಡ್ಬೋದು. ಅವರಿಂದಲೇ ಅದ್ಭುತ ವರ್ಲ್ಡ್ ಕಪ್ ಆಗಿತ್ತು ಅಂತಲೇ ಹೇಳ್ಬೋದು. ಈಗ ಗ್ಲೆನ್ ಮ್ಯಾಕ್ಸ್ವೆಲ್ ಅಂತೂ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ವರ್ಲ್ಡ್ ಕಪ್ಪಲ್ಲಂತೂ 200 ಕೂಡ ರನ್ನನ್ನು ಹೊಡೆದ್ರು ಅಂತಲೇ ಹೇಳ್ಬೋದು. ಅವರಂತೂ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ RCB ತಂಡದಲ್ಲೂ ಕೂಡ ಇದೇ ರೀತಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಗ್ಲೆನ್ ಮ್ಯಾಕ್ಸ್ವೆಲ್ ಅಂತೂ ಕ್ರಮಾಂಕದಲ್ಲಿ ಬೇಕಾದ್ರೂ ಬಂದು ಆಡ್ತಾರೆ ಅಂತಲೇ ಹೇಳ್ಬೋದು. ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನು ಓಪನಿಂಗು ಕೂಡ ಬರ್ತಾರೆ ಅಂತಲೇ ಹೇಳ್ಬೋದು. ಸೂಪರಾಗಂತೂ ಪರ್ಫಾರ್ಮೆನ್ಸ್ ಮಾಡ್ತಾರೆ ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್ ಅಂತಲೇ ಹೇಳ್ಬೋದು. ಈ ಬಾರಿ ನಮ್ಮ RCB ತಂಡದಲ್ಲಿ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡಲೇಬೇಕಂತಲೇ ಹೇಳ್ಬೋದು. ಗಾಯ್ಸ್ 5ನೇ ಕ್ರಮಾಂಕದಲ್ಲಿ ಕ್ಯಾಮ್ರಾನ್ ಗ್ರೀನ್. ಮುಂಬೈ ತಂಡದಿಂದ 17.5 ಕೋಟಿ ಕೊಟ್ಟು RCB ತಂಡಕ್ಕೆ ಟ್ರೇಡ್ ಮಾಡುವ ಮೂಲಕ RCB ತಂಡಕ್ಕೆ ಕರೆ ತಂದಿದ್ದಾರೆ ನಮ್ಮ ಕ್ಯಾಮ್ರಾನ್ ಗ್ರೀನ್. ಅವರು ಕೂಡ ಜೆರೆಸ್ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ಇವರು ನಮ್ಮ RCB ತಂಡದಲ್ಲಿ 5ನೇ ಕ್ರಮಾಂಕದಲ್ಲಿ ಬಂದರೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾನ್ ಗ್ರೀನ್ ಅವರೇನಾದರೂ ಓಪನಿಂಗ್ ಬಂದರೆ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಕಳೆದ ಸೀಸನ್ನಲ್ಲಿ ಮುಂಬೈ ತಂಡದಲ್ಲಿ ಒಂದು ಪಂದ್ಯದಲ್ಲಿ ಓಪನಿಂಗ್ ಕೂಡ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಆ ಪಂದ್ಯದಲ್ಲೇ ಕೂಡ ಸೆಂಚುರಿ ಕೂಡ ಬಾರಿಸಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾನ್ ಗ್ರೀನ್ ಅಂತೂ ಸೂಪರ್ ಆದ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ಅವರಿಗೆ 5ನೇ ಕ್ರಮಾಂಕದಲ್ಲಿ ನಮ್ಮ RCB ತಂಡ ಇಳಿಸಲಿದೆ ಅಂತಲೇ ಹೇಳ್ಬೋದು. ಗಾಯ್ಸ್, 6ನೇ ಕ್ರಮಾಂಕದಲ್ಲಿ ನೋಡೋದಾದ್ರೆ ಮಣಿಪಾಲ್ ಲೂಮ್ರೋರ್ ಅಥವಾ ಮನೋಜ್ ಬಾಂಡಗಿ ಅವರನ್ನು ನಮ್ಮ RCB ತಂಡ ಇಳಿಸಬಹುದು ಅಂತಲೇ ಹೇಳ್ಬೋದು. ನಮ್ಮ ಪ್ರಕಾರ ಮನೋಜ್ ಬಾಂಡಗಿ ಅವರನ್ನು ಇಳಿಸಿದ್ರೆ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಮನೋಜ್ ಬಾಂಡಗಿ ಅವರು ಸೂಪರ್ ಆದ ಆಟಗಾರ ಅಂತಲೇ ಹೇಳ್ಬೋದು. ಮನೋಜ್ ಬಾಂಡಗಿ ಅವರು ಮ್ಯಾಚ್ ಫಿನಿಷರ್ ಆಗಿ ಕೂಡ ಮ್ಯಾಚ್ನ ವಿನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮನೋಜ್ ಬಾಂಡಗಿ ಅವರನ್ನು 6ನೇ ಕ್ರಮಾಂಕದಲ್ಲಿ ಇಳಿಸಬಹುದು. ಮತ್ತು 7ನೇ ಬ್ಯಾಟ್ಸ್ಮನ್ ಆಗಿ ದಿನೇಶ್ ಕಾರ್ತಿಕ್ ಅವರು ಕಳೆದ ಸೀಸನ್ನಲ್ಲೇನೋ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಈ ಬಾರಿ ನಮ್ಮ RCB ತಂಡದಲ್ಲಿ ಅವರು ಪರ್ಫಾರ್ಮೆನ್ಸ್ ಮಾಡಲೇಬೇಕಂತಲೇ ಹೇಳ್ಬೋದು. ಇದೀಗ ತಮಿಳುನಾಡು ತಂಡಕ್ಕೆ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ನಮ್ಮ RCB ತಂಡಕ್ಕೂ ಕೂಡ ಅವರು ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡಲೇಬೇಕಂತಲೇ ಹೇಳ್ಬೋದು. RCB ತಂಡ ದಿನೇಶ್ ಕಾರ್ತಿಕ್ ಅವರನ್ನು 7ನೇ ಬ್ಯಾಟ್ಸ್ಮನ್ ಆಗಿ ಇಳಿಸುತ್ತೆ ಅಂತಲೇ ಹೇಳ್ಬೋದು. ಟೈಮ್ ನೋಡ್ಕೊಳ್ಳಿ, 9:56 ಆಗಿದೆ. ಇವಾಗ ನೋಡ್ಕೊಳ್ಳಿ, ಲೈವಲ್ಲಿ ನಿಮಗೆ ಪ್ರಾಫಿಟ್ ಮಾಡಿ ತೋರಿಸ್ತೀನಿ. ಗಾಯ್ಸ್, ನೋಡ್ಬೋದು ಇಲ್ಲಿ ಲಕ್ಕಿ ಜೆಟ್ ಅಂತ ಗೇಮ್ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಇವಾಗ ಈ ರೀತಿ ಬರುತ್ತೆ. OneWin ಅಂತ ಓಪನ್ ಆಗುತ್ತೆ. OneWin ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾದ್ರೆ ನೀವು ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್
ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಬಯೋದಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವಾಗ 20 ರೂಪಾಯಿನಿಂದ ನೀವು ಕೂಡ ಬೆಟ್ಟಿಂಗ್ ಮಾಡ್ಬೋದು. ಇವಾಗ ನೋಡ್ಕೊಳ್ಳಿ, ನಾನು ಲೈವಲ್ಲಿ ಈಗ 10,000 ಬೆಟ್ ಮಾಡಿಬಿಟ್ಟು ನಿಮಗೆ ಯಾವ ರೀತಿ ಪ್ರಾಫಿಟ್ ಮಾಡಬೇಕಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ರೌಂಡ್ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಇವಾಗ 10,000 ಟೈಪ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಇವಾಗ ಬೆಟ್ ಮಾಡಿದ್ದೀನಿ, ಇವಾಗ ಫಸ್ಟ್ ರೌಂಡ್ ಹೋಗಿದೆ. ಇನ್ನು ನೆಕ್ಸ್ಟ್ ರೌಂಡಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ ಪ್ರಾಫಿಟ್ ಹೆಂಗಾಗುತ್ತೆ ಅಂತ. ಇದು ಬೆಟ್ ಕಟ್ಟಿನಿಲ್ಲ ಆ ರೌಂಡಲ್ಲಿ, ಈ ರೌಂಡಲ್ಲಿ ಕಟ್ತೀನಿ ನೋಡ್ಕೊಳ್ಳಿ. ಈಗ ಲೈವಲ್ಲೇ ನೋಡ್ಕೊಳ್ಳಿ, ಇವಾಗ ನನ್ನ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡ್ಬೋದು. ಇಲ್ಲಿ ಈಗ 8,89,000 ಇದೆ. ಈಗ ನೋಡ್ಕೊಳ್ಳಿ, ಈಗ 10,000 ಕಟ್ಟಾಗುತ್ತೆ. 10,000 ಬೆಟ್ ಮಾಡಿದ್ದೀನಿ ನೋಡ್ಕೊಳ್ಳಿ. ಇವಾಗ ಲೈವಲ್ಲೇ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಇವಾಗ ನೋಡ್ಬೋದು, ಇವಾಗ ಲೈವಲ್ಲೇ ನೋಡಿ 10,000 ಪ್ರೆಡಿಕ್ಟ್ ಮಾಡಿದ್ದೆ. ಇವಾಗ ನೋಡಿ ಇಲ್ಲ 13,000 ಆಯಿತು ನೋಡ್ಬೋದು. 3,000 ಪ್ರಾಫಿಟ್ ಕೇವಲ ಒಂದೇ ನಿಮಿಷದಲ್ಲಿ ನಾನು ನೋಡ್ಬೋದು 3,000 ಪ್ರಾಫಿಟ್ ಮಾಡಿದ್ದೀನಿ. ನೀವು ಕೂಡ ಈ ರೀತಿ ಪ್ರಾಫಿಟ್ ಮಾಡಬೇಕಂತಂದರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಮೋಸ್ಟ್ ಜಾಯ್ನ್ ಆಗಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಪ್ರೆಡಿಕ್ಟ್ ಕೊಡ್ತಾ ಇರ್ತೀವಿ. ನೀವು ಹೋಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಅಥವಾ ಬಯೋದಲ್ಲಿ ಹಾಕಿರ್ತೀವಿ. ಹೋಗಿ ನೀವು ಪಟಾಪಟ್ನೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಈ ರೀತಿ ಯಾವ ರೀತಿ ಪ್ರಾಫಿಟ್ ಮಾಡಬೇಕಂತ ಫುಲ್ ಡೀಟೇಲ್ ಹೇಳ್ತೀನಿ. ಅಪ್ಲಿಕೇಶನ್ ಲಿಂಕ್ ಬಂದು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಪಿನ್ ಮಾಡಿರ್ತೀವಿ. ಹೋಗಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದ ತಕ್ಷಣ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಪ್ರೋಮೋ ಕೋಡ್ ಸ್ಪೋರ್ಟ್ಸ್ 18 ಅಂತ ಹಾಕೋದು ಮಾತ್ರ 8ನೇ ಕ್ರಮಾಂಕದಲ್ಲಿ ಮಯಾಂಕ್ ಡಾಗರ್ ಅಥವಾ ಕರಣ್ ಶರ್ಮಾ, ಇವರಿಬ್ಬರಲ್ಲಿ ಒಬ್ಬರನ್ನು ಇಳಿಸುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಕರಣ್ ಶರ್ಮಾ ಎಕ್ಸ್ಪೀರಿಯನ್ಸ್ ಬೌಲರ್ ಅಂತಲೇ ಹೇಳ್ಬೋದು. ಈ ಬಾರಿ ನಮ್ಮ RCB ತಂಡ ಕರಣ್ ಶರ್ಮಾ ಅವರನ್ನು ಇಳಿಸುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಅಥವಾ ಮಯಾಂಕ್ ಡಾಗರ್ ಅವರನ್ನು ಇಳಿಸಿದರೆ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಮಯಾಂಕ್ ಡಾಗರ್ ಅವರು ಬೌಲಿಂಗ್ ಮತ್ತು ಬ್ಯಾಟಿಂಗಲ್ಲೂ ಕೂಡ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಕರಣ್ ಶರ್ಮಾ ಅವರ ಬದಲು ನಮ್ಮ RCB ತಂಡ ಮಯಾಂಕ್ ಡಾಗರ್ ಅವರನ್ನು ಇಳಿಸಿದರೆ ಸರಿಯಾಗಿರುತ್ತೆ ಅಂತಲೇ ಹೇಳ್ಬೋದು. 9ನೇ ಕ್ರಮಾಂಕದಲ್ಲಿ 3 ಆಟಗಾರರಿದ್ದಾರೆ ಅಂತಲೇ ಹೇಳ್ಬೋದು. ಪ್ಲೇ ಜೋಸೆಫ್ ಮತ್ತು ಲಾಕಿ ಫರ್ಗೂಸನ್. ಈ 3 ಆಟಗಾರರಲ್ಲಿ ನನ್ನ ಪ್ರಕಾರ ಲಾಕಿ ಫರ್ಗೂಸನ್ ಅವರನ್ನು ನಮ್ಮ RCB ತಂಡ ಆಡಿಸಿದರೆ ಹೆಲ್ಪ್ ಆಗುತ್ತೆ ಅಂತಲೇ. ನಮ್ಮ ಬೆಂಗಳೂರು ಸ್ಟೇಡಿಯಂನಲ್ಲಿ ಲಾಕಿ ಫರ್ಗೂಸನ್ ಅವರು ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು ಅನಿಸುತ್ತೆ. ಅದಕ್ಕೋಸ್ಕರ ಲಾಕಿ ಫರ್ಗೂಸನ್ ಅವರನ್ನು ನಮ್ಮ RCB ತಂಡ 10ನೇ ಕ್ರಮಾಂಕದಲ್ಲಿ ತಂದರೆ ಸರಿಯಾಗಿರುತ್ತೆ ಅಂತ ನನ್ನ ಅನಿಸಿಕೆ ಗಾಯ್ಸ್. ಅದೇ ರೀತಿ 10ನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಸಿರಾಜ್. ನಮ್ಮ RCB ತಂಡದಲ್ಲಿ ಕಳೆದ ಸೀಸನ್ನಲ್ಲಂತೂ ಮೊಹಮ್ಮದ್ ಸಿರಾಜ್ ಅವರು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕಳೆದ ಸೀಸನ್ನಲ್ಲಂತೂ ಅವ್ರ ಪರವಾಗಿ ಪರ್ಫಾರ್ಮೆನ್ಸ್ ಮಾಡೋದು ಅಂತಲೇ ಹೇಳ್ಬೋದು. ಮತ್ತು 11ನೇ ಕ್ರಮಾಂಕದಲ್ಲಿ ವಿಜಯ್ ಕುಮಾರ್ ವೈಶಾಖ್. ನಮ್ಮ ಕನ್ನಡಿಗ ವಿಜಯ್ ಕುಮಾರ್ ವೈಶಾಖ್ ಅವರನ್ನು 11ನೇ ಕ್ರಮಾಂಕದಲ್ಲಿ ಈ ಬಾರಿ ಇಳಿಸುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು ಗಾಯ್ಸ್ ನೋಡಿದ್ರಲ್ಲ, ಇದಿಷ್ಟು ನಮ್ಮ RCB ತಂಡದ ಪ್ಲೇಯಿಂಗ್ 11 ಆಗಿತ್ತು. ಗಾಯ್ಸ್, ನಿಮ್ಮ ಪ್ರಕಾರ ನಮ್ಮ RCB ತಂಡ ಈ ಬಾರಿ ಕಪ್ ಗೆಲ್ಲಲೇಬೇಕಾದರೆ ಯಾವ ರೀತಿ ಪ್ಲೇಯಿಂಗ್ 11 ರೆಡಿ ಮಾಡಬೇಕು ಅನಿಸುತ್ತೆ ನೀವು ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ. ಗಾಯ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ RCB.